ಪರಮಾರ್ಶನ ನ್ಯಾಯಾಲಯವು ಪರಿಗಣನೆಗಾಗಿ 2 ಅಂಶಗಳನ್ನು ರೂಪಿಸಿದ್ದು, ಮೌಖಿಕ ಹಾಗೂ ದಾಖಲೆಯಲ್ಲಿನ ದಸ್ತಾವೇಜಿಯ ಸಾಕ್ಷ್ಯಗಳೆರಡನ್ನೂ ಪರಿಗಣಿಸಿ ಸಲ್ಲಿಸಲಾದ ಪರಮಾರ್ಶನ ಅರ್ಜಿಯು ಸಿಂಧುವಾಗಿತ್ತು ಮತ್ತು ಅದನ್ನು ಸಕಾಲದಲ್ಲಿ ಸಲ್ಲಿಸಲಾಗಿತ್ತು ಹಾಗೂ ಕ್ಷೇಮುದಾರನ ಸ್ವಾಧೀನಪಡಿಸಿಕೊಂಡ ಜಮೀನಿನ ಸಂಬಂಧದಲ್ಲಿ ವಿಶೇಷ ಭೂಸ್ವಾಧೀನ ಅಧಿಕಾರಿಯು ನಿಗದಿಪಡಿಸಿದ್ದ ಮಾರುಕಟ್ಟೆ ಮೌಲ್ಯವು ನ್ಯಾಯಯುತವಾಗಿಲ್ಲ, ಅಸಮರ್ಪಕವಾಗಿದೆ ಎಂದು ಕ್ಲೇಮುದಾರನು ಸಾಬೀತುಪಡಿಸಿರುವುದರಿಂದ ಆತನು ಹೆಚ್ಚಿಸಿದ ಪರಿಹಾರಕ್ಕೆ ಹಕ್ಕುಳ್ಳವನಾಗಿದ್ದಾನೆಂದು ನಿರ್ಣಯಿಸಿ ಈ 2 ಅಂಶಗಳಿಗೆ ಸಕಾರಾತ್ಮಕವಾಗಿ ಉತ್ತರಿಸಿದೆ. ತದನುಸಾರವಾಗಿ ಪ್ರಶ್ನಿತ ತೀರ್ಪಿನ ಮತ್ತು ತೀರ್ಪಿನ ಮೂಲಕ ಪ್ರತಿ ಚದರ ಅಡಿಗೆ 1653 ರೂಪಾಯಿಗಳ ಪರಿಹಾರದ ತೀರ್ಪು ನೀಡಲಾಗಿದೆ. ನೆಕ್ಸ್ಟ್ ಪ್ಯಾರಾ. ಪರಮಾರ್ಶನ ನ್ಯಾಯಾಲಯವು ಹೊರಡಿಸಿದ ಪ್ರಶ್ನಿತ ತೀರ್ಪನ್ನು ಮತ್ತು ತೀರ್ಪನ್ನು ಪ್ರಶ್ನಿಸಿ ಎದುರುದಾರರು ಯಾವುದೇ ಅಪೀಲನ್ನು ಸಲ್ಲಿಸಿರುವುದಿಲ್ಲ. ನೆಕ್ಸ್ಟ್ ಪ್ಯಾರಾ. ವ್ಯಾಜ್ಯಕ್ಕೆ ಸಂಬಂಧಿಸಿದ ಪಕ್ಷಕಾರರ ಪರ ಮಾನ್ಯ ನ್ಯಾಯವಾದಿಗಳ ವಾದಗಳನ್ನು ನಾವು ಆಲಿಸಿದ್ದೇವೆ. ನೆಕ್ಸ್ಟ್ ಪ್ಯಾರಾ. ಅಪೀಲುದಾರನ ಪರ ಮಾನ್ಯ ನ್ಯಾಯವಾದಿಗಳು ಮಂಡಿಸಿದ ವಾದಗಳು. ನೆಕ್ಸ್ಟ್ ಪ್ಯಾರಾ. ಅಪೀಲುದಾರನ ಕ್ಲೇಮುದಾರನ ಪರ ಮಾನ್ಯ ನ್ಯಾಯವಾದಿ ಶ್ರೀ ಎಂ. ಶ್ರೀನಿವಾಸರವರು ತೀವ್ರವಾಗಿ ವಾದಿಸಿರುವುದೇನೆಂದರೆ, ಪ್ರತಿ ಚದರ ಅಡಿಗೆ 1653 ರೂಪಾಯಿಗಳ ಪರಿಹಾರ ನೀಡಿ ಪರಮಾರ್ಶನ ನ್ಯಾಯಾಲಯವು ಹೊರಡಿಸಿರುವ ಪ್ರಶ್ನಿತ ತೀರ್ಪು ಮತ್ತು ತೀರ್ಪು ಅಸಮರ್ಪಕವಾಗಿದ್ದು, ಪರಿಹಾರವನ್ನು ಹೆಚ್ಚಿಸಬೇಕಾದ ಅಗತ್ಯವಿದೆ. ಪ್ರಶ್ನಿಸಲಾಗಿರುವ ಸ್ವತ್ತು ಮೂಲೆ ನಿವೇಶನವಾಗಿದ್ದು 3 ಕಡೆಗಳಲ್ಲಿ ರಸ್ತೆಯನ್ನು ಹೊಂದಿದೆ. ಮೈಸೂರು ರಸ್ತೆ, ಹೊರ ವರ್ತುಲ ರಸ್ತೆ ಮತ್ತು ವೆಸ್ಟ್ ಆಫ್ ಕಾರ್ಡ್ ರಸ್ತೆಗಳಿಗೆ ಅತ್ಯಂತ ಹತ್ತಿರದಲ್ಲಿದೆ. ಈ ನಿವೇಶನವನ್ನು ಸುತ್ತುವರಿದಿರುವ ಇಡೀ ಪ್ರದೇಶವು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ಪ್ರದೇಶವಾಗಿದ್ದು, ಪ್ರಶ್ನಿತ ಸ್ವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಘೋಷಿಸಿದಂತೆ ವಾಣಿಜ್ಯ ನಿವೇಶನವಾಗಿದೆ ಮತ್ತು ರಸ್ತೆ ವಿಸ್ತರಣೆಗಾಗಿ ಹಾಗೂ 2 ಬಡಾವಣೆಗಳನ್ನು ಸಂಪರ್ಕಿಸುವುದಕ್ಕಾಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ವಸತಿ ಕಟ್ಟಡಗಳು, ವಸತಿಯೇತರ ಸಂಕೀರ್ಣಗಳು, ಹಲವಾರು ಕಲ್ಯಾಣ ಮಂಟಪಗಳು, ಶಾಲೆಗಳು, ಕಾಲೇಜುಗಳು, ಅಂಚೆ ಕಚೇರಿಗಳು, ನರ್ಸಿಂಗ್ ಹೋಮ್ಗಳು, ಮೆಟ್ರೋ ನಿಲ್ದಾಣ, ಹಲವಾರು ವಾಣಿಜ್ಯ ಸಂಸ್ಥೆಗಳು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಕಚೇರಿಗಳು ಸಹ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿವೆ. ಸ್ವಾಧೀನಪಡಿಸಿಕೊಂಡ ಸ್ವತ್ತಿನ ಮೌಲ್ಯವು ಮತ್ತು ಕ್ಷಮತೆಯು ಸ್ಥಳೀಯ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಾಗಿದೆ. ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕದಂದು ಇದ್ದಂತೆ ಮುಕ್ತ ಮಾರುಕಟ್ಟೆ ಮೌಲ್ಯವು ಪ್ರತಿ ಚದರ ಅಡಿಗೆ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳಿಗಿಂತಲೂ ಹೆಚ್ಚಾಗಿತ್ತು ಎಂದು ಅವರು ವಾದಿಸಿದ್ದಾರೆ. ನೆಕ್ಸ್ಟ್ ಪ್ಯಾರಾ. ಮುಂದುವರಿದು ಮಾನ್ಯ ನ್ಯಾಯವಾದಿಗಳು ವಾದಿಸಿರುವುದೇನೆಂದರೆ,
ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ನೈಜ ಮತ್ತು ವಾಸ್ತವಿಕ ಮಾರುಕಟ್ಟೆ ಮೌಲ್ಯವನ್ನು ನಿರ್ಧರಿಸದೆ ಮತ್ತು ಅರ್ಜಿಸಿದ ಸ್ವತ್ತಿನ ಸಂಭಾವ್ಯ ಏರಿಕೆ ಸಾಮರ್ಥ್ಯವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಪ್ರತಿ ಚದರ ಅಡಿಗೆ 1200 ರೂಪಾಯಿಗಳ ಅತ್ಯಲ್ಪ ಪರಿಹಾರವನ್ನು ನೀಡಿದ್ದಾರೆ. ವಿಷಯವನ್ನು ಪರಾಮರ್ಶಿಸಿದ ಮೇಲೆ ಪರಾಮರ್ಶನ ನ್ಯಾಯಾಲಯವು ಯುಕ್ತ ದೃಷ್ಟಿಕೋನದಿಂದ PWರ ಸಾಕ್ಷ್ಯವನ್ನು ಮತ್ತು ನಿಶಾನೆ P1ರಿಂದ P16ರವರೆಗಿನ ಪ್ರಕಾರ ಹಾಜರುಪಡಿಸಿದ ದಸ್ತಾವೇಜುಗಳನ್ನು ಪರಿಗಣಿಸದೆ ಪ್ರತಿ ಚದರ ಅಡಿಗೆ ಕೇವಲ 1653 ರೂಪಾಯಿಗಳನ್ನು ಮಾತ್ರವೇ ನೀಡಲು ಮುಂದಾಗಿದ್ದು, ಯಾವುದೇ ಆಧಾರವಿಲ್ಲದೆ ಅದು ಅತ್ಯಲ್ಪ ಪರಿಹಾರವಾಗಿದ್ದು ದಾಖಲೆಯಲ್ಲಿರುವ ಸಾಕ್ಷ್ಯಾಧಾರಕ್ಕೆ ವಿರುದ್ಧವಾದುದಾಗಿದೆಯಾದ್ದರಿಂದ ಪ್ರಶ್ನಿತ ತೀರ್ಪನ್ನು ಮತ್ತು ತೀರ್ಪನ್ನು ಮಾರ್ಪಡಿಸಿ ಪರಿಹಾರ ಹೆಚ್ಚಿಸಬೇಕೆಂಬುದಕ್ಕೆ ತಕ್ಕುದಾಗಿದೆ.